ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ಕನ್ನಡ ಇಂಡಸ್ಟ್ರಿಯ ಬಾಕ್ಸ್ ಆಫೀಸ್ ಸುಲ್ತಾನ್ ಅಷ್ಟೇ ಅಲ್ಲದೆ ಪ್ರಾಣಿ ಪ್ರಿಯ ಅಂತ ಕೂಡ ಕರೀತಾರೆ. ದರ್ಶನ್ ಅವ್ರನ್ನೇ ಯಾಕೆ ಪ್ರಾಣಿ ಪ್ರಿಯ ಅಂತ ಕರೀತಾರೆ ಅಂತ ಹೇಳೋಕ್ಕೆ ಈ ವಿಡಿಯೋ ಒಂದು ಸಾಕ್ಷಿಯಾಗುತ್ತೆ. ಯಾಕಂದರೆ ಇಂಡಸ್ಟ್ರಿಯಲ್ಲಿ ಹಲವಾರು ಜನ ಪ್ರಾಣಿಗಳನ್ನ ಸಾಕಿದ್ದಾರೆ, ಹಲವಾರು ನಟಿಯಂದರು ಕೂಡ ಪ್ರಾಣಿಗಳನ್ನ ಸಾಕಿದ್ದಾರೆ. ಪ್ರಾಣಿಗಳು ಅಂತ ಹೇಳಿದರೆ ತುಂಬ ಜನಕ್ಕೆ ಇಷ್ಟನೂ ಕೂಡ ಹೌದು. ನಾನು ಇತ್ತೀಚೆಗೆ ಒಂದು ವಿಡಿಯೋನ ಮಾಡಿದ್ದೆ. ತೆಲುಗಿನ ಒಬ್ಬರು ಆ್ಯಂಕರ್ ಇದ್ದಾರೆ, ಅವರು ಪ್ರಾಣಿಗಳನ್ನ ಕಂಡ್ರೆ ಸಾಕು ಸಿಕ್ಕಾಪಟ್ಟೆ ಒಂದು ಪ್ರೀತಿಯನ್ನು ತೋರಿಸ್ತಾರೆ ಅಂತ ಹೇಳಿ. ಆದರೆ ದರ್ಶನ್ ಇವರಿಗೆಲ್ಲರಿಗಿಂತಲೂ ಒಂದು ಕೈ ಮುಂದೆ ಇರ್ತಾರೆ ಪ್ರಾಣಿಗಳ ಪ್ರೀತಿಯಲ್ಲಿ. ಅವುಗಳನ್ನ ಸಾಕ್ಬೋದಾಗ್ಬೋದು, ಅವರು ಹೊಸ ರೀತಿಯ ಪ್ರಾಣಿಗಳನ್ನ ಕಂಡ್ರೆ ಅದರ ಒಂದು ಬಗ್ಗೆ ತಿಳ್ಕೊಳ್ಳೋದ್ರ ಬಗ್ಗೆ ಆಗಿರ್ಬೋದು ತುಂಬ ಇಷ್ಟಪಡ್ತಾರೆ. ಅದರಿಂದಾಗಿ ಅವ್ರನ್ನ ಪ್ರಾಣಿ ಪ್ರಿಯ ಅನ್ಬೋದು. ಅವರ ಫಾರ್ಮ್ ಹೌಸಲ್ಲಿ ಇರುವಂತಹ ಪ್ರಾಣಿಗಳು ಯಾರ ಫಾರ್ಮ್ ಹೌಸ್ನಲ್ಲಿಯೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಪ್ರಾಣಿಗಳನ್ನ ಪ್ರೀತಿಸ್ತಾರೆ, ಅಷ್ಟರ ಮಟ್ಟಿಗೆ ಅವುಗಳನ್ನ ಜೋಪಾನ ಕೂಡ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ಬೋದು, ದರ್ಶನ್ ಅವರು ಒಂದು ಟ್ವೀಟನ್ನು ಮಾಡಿದರು. ಅರ್ಜುನ ಆನೆಯ ಸಮಾಧಿಯ ಬಗ್ಗೆ. ದಸರಾದಲ್ಲಿ ಅಂಬಾರಿಯನ್ನು ಹೊತ್ತು ತನ್ನ ಗಜಗಾಂಭೀರ್ಯದಿಂದನೇ ಹೆಸರುವಾಸಿಯಾದಂತಹ ಅರ್ಜುನ ಒಂದು ಸಣ್ಣ ತಪ್ಪಿನಿಂದ ಕಾಡಾನೆಗೆ ಬಲಿಯಾಗೋದ. ಆ ಕಾಡಾನೆಗೆ ಬಲಿಯಾದಂತಹ ಅರ್ಜುನನಿಗೆ ಒಂದು ಸಮಾಧಿ ಕೂಡ ಇಲ್ಲ, ಅವನಿಗೆ ಸಲ್ಲಬೇಕಾದಂತಹ ಗೌರವ ಕೂಡ ಸಲ್ಲಿರಲಿಲ್ಲ. ಈಗ ಮಳೆ ಬಂದ ಕಾರಣ ಅವನ ಸಮಾಧಿ ಎಲ್ಲ ಕೊಚ್ಕೊಂಡು ಹೋಗಿತ್ತು. ಇದನ್ನು ಗಮನಿಸಿದಂತಹ ದರ್ಶನ್ ಅವರು ಅಷ್ಟು ಬ್ಯುಸಿ ಇದ್ರೂ ಕೂಡ ಒಂದು ಪ್ರಾಣಿಯ ಮೇಲೆ ಇರುವಂತಹ ಪ್ರೀತಿ ಅವರಿಗೆ ಎಷ್ಟಿದೆ ಅಂತ ಹೇಳಿ ಅರ್ಜುನನ ಬಗ್ಗೆ ಯೋಚನೆ ಮಾಡಿ, ಈಗ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ, ಅದರಿಂದ ಅವನ ಸಮಾಧಿ ಪೂರ ಕೊಚ್ಕೊಂಡು ಹೋಗುತ್ತೆ. ಅವನಿಗೆ ಸಲ್ಲಬೇಕಾದಂತಹ ಗೌರವ ಸಲ್ಲುತ್ತಿಲ್ಲ, ಅದಕ್ಕೆ ಅವನಿಗೆ ಸಲ್ಲಬೇಕಾದಂತಹ ಗೌರವನ ಆದಷ್ಟು ಬೇಗ ಸಲ್ಲಿಸೋಣ ಅಂತ ಹೇಳಿ ಒಂದು ಟ್ವೀಟನ್ನು ಮಾಡಿರ್ತಾರೆ. ಇವರ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಹುಚ್ಚೆಂದರೆ, ದರ್ಶನ್ ಏನು ಹೇಳ್ತಾರೋ ಅದನ್ನು ಚಾಚು ತಪ್ಪದೆ ಮಾಡುವಂತಹ ಅಭಿಮಾನಿಗಳು ಕೂಡ ಇದ್ದಾರೆ. ಇವರು ಮಾಡಿದ ಟ್ವೀಟ್ಗೆ ತಕ್ಷಣ ಒಂದು ರೆಸ್ಪಾನ್ಸ್ ಬರ್ತದೆ. ಅಭಿಮಾನಿಗಳು ಸೇರಿ ಅಲ್ಲಿ ಒಂದು ಶೆಡ್ಡನ್ನು ನಿರ್ಮಿಸಲು ಪ್ರಾರಂಭವನ್ನು ಮಾಡ್ತಾರೆ. ಇದನ್ನು ಗಮನಿಸಿದಂತಹ ದರ್ಶನ್ ಅವರಿಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದರೆ, ಅದಕ್ಕೆ ಬೇಕಾದಂತಹ ಕಲ್ಲಿನ ವ್ಯವಸ್ಥೆಯನ್ನು ತಕ್ಷಣ ದರ್ಶನ್ ಅವರು ಮಾಡಿದ್ದಾರೆ. ಇದನ್ನು ಅವರ ಅಭಿಮಾನಿಗಳು ಕೂಡ ನಮಗೆ ತಿಳಿಸಿದ್ದಾರೆ. ದರ್ಶನ್ ಅವರು ಪ್ರಾಣಿಗಳ ಮೇಲೆ ಇಟ್ಟಿರುವ ಒಂದು ಪ್ರೀತಿಗೆ ಅವರಿಗೆ ಏನು ನಾವು ರಿಟರ್ನ್ ಹೇಳಬೇಕು ಅಂತಲೇ ನಮಗೆ ಗೊತ್ತಾಗುತ್ತಿಲ್ಲ. ಅವರು ಬೇರೆ ರೀತಿಯಲ್ಲಿ ಏನಾದರೂ ಆಗಿರ್ಬೋದು, ಅದೇ ಪ್ರಾಣಿಗಳಿಗೆ ಅವರು ಅಷ್ಟು ಬ್ಯುಸಿ ಶೆಡ್ಯೂಲನ್ನು ಕೂಡ ಒಂದು ಪ್ರಾಣಿಯ ಬಗ್ಗೆ ಯೋಚನೆ ಮಾಡ್ತಾರೆ, ಅದರ ಸಮಾಧಿ ಬಗ್ಗೆ ಯೋಚನೆ ಮಾಡ್ತಾರೆ. ಅಂದರೆ ಅವರ ಹೃದಯದಲ್ಲಿ ಪ್ರಾಣಿಗಳಿಗೆ ಇಟ್ಟಿರುವಂತಹ ಒಂದು ಜಾಗ ತುಂಬ ದೊಡ್ಡದಾಗಿರ್ತದೆ. ಮನುಷ್ಯನಿಗೆ ಹೆಲ್ಪ್ ಮಾಡೋದಕ್ಕಿಂತ ಪ್ರಾಣಿಗಳಿಗೆ ಮಾಡಿದರೆ ದೇವರು ನಿಮಗೆ ಎಲ್ಲ ಒಂದು ಕಡೆ ಸುಖವಾಗಿಟ್ಟಿರ್ತಾನೆ. ಅದಕ್ಕೆ ದರ್ಶನ್ ಅವರು ಬಾಕ್ಸ್ ಆಫೀಸ್ ಸುಲ್ತಾನ್ ಆಗಿ ಕನ್ನಡ ಇಂಡಸ್ಟ್ರಿಯನ್ನು ನಡೆಸ್ಕೊಂಡು ಹೋಗ್ತಾ ಇರೋದು. ದರ್ಶನ್ ಅವರ ಬಗ್ಗೆ ಇಂತಹದೇ ಹೆಚ್ಚಿನ ಮಾಹಿತಿಗಳು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.